ರೋಗಗಳ ಉಗಮ ಸ್ಥಾನವಾಗ್ತಾ ಇದೆ ತುಮಕೂರು ಎಪಿಎಂಸಿ ಮಾರ್ಕೆಟ್. ಎಲ್ಲಂದ್ರಲ್ಲಿ ಕುಳಿತು ಬಿದ್ದಿವೆ ತರಕಾರಿ, ಹೂ, ಹಣ್ಣುಗಳು. ಮೂಗು ಮುಚ್ಚಿಕೊಂಡೇ ಓಡಾಡುವಂತಾಗಿದೆ ಸಾರ್ವಜನಿಕರು. ಆಳೆತ್ತರಕ್ಕೆ ನಿಂತಿರುವ ಕಸದ ಗುಡ್ಡೆಗಳು, ಎಲ್ಲಂದ್ರಲ್ಲಿ ಬಿದ್ದು ಕುಳಿತು ನಾರ್ತಾ ಇರುವ ಹೂವು, ಹಣ್ಣು, ತರಕಾರಿಗಳು, ಕಸದ ರಾಶಿಯ ಮೇಲೆ ಹರಿದಾಡ್ತಾ ಇರುವ ನೊಣಗಳು. ಈ ದೃಶ್ಯ ಕಂಡು ಬಂದಿದ್ದು ತುಮಕೂರಿನ ಹೊರ ವಲಯದಲ್ಲಿರುವ ಅಂತ್ರಸ್ನಳ್ಳಿ ಮಾರುಕಟ್ಟೆಯಲ್ಲಿ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಈ ಅಂತ್ರಸ್ನಳ್ಳಿ ಮಾರುಕಟ್ಟೆಗೆ ಪ್ರತಿನಿತ್ಯ ಸಹಸ್ರಾರು ಜನರು ಬರ್ತಾರೆ. ಸಾವಿರಾರು ಜನ ಹೂ, ಹಣ್ಣು, ತರಕಾರಿಯನ್ನ ಖರೀದಿಸಲು ಬಂದ್ರೆ ನೂರಾರು ರೈತರು ತಾವು ಬೆಳೆದ ಬೆಳೆಗಳನ್ನ ಮಾರಾಟ ಮಾಡೋದಕ್ಕೆ ದೂರದ ಊರುಗಳಿಂದ ಬರ್ತಾರೆ. ಇನ್ನು ಹಬ್ಬ ಹರಿದಿನಗಳು ಬಂತಂದ್ರೂ ಇಲ್ಲಿ ಕಾಲಿಡುವುದಕ್ಕೂ ಆಗದಷ್ಟು ಜನರಿರ್ತಾರೆ. ಇಷ್ಟೆಲ್ಲ ಜನ ಸೇರೋ ಈ ಮಾರುಕಟ್ಟೆಯಿಂದ ಎಪಿಎಂಸಿಗೂ ಒಳ್ಳೆಯ ಆದಾಯ ಬರುತ್ತೆ. ಆದ್ರೆ ಈ ಮಾರುಕಟ್ಟೆ ಮಾತ್ರ ಸರಿಯಾದ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದೆ. ಈ ಬೃಹತ್ ಮಾರುಕಟ್ಟೆಯಲ್ಲಿ ಪ್ರತಿದಿನ ತರಕಾರಿ, ಹೂಹಣ್ಣು ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳು ಹೇರಳವಾಗಿ ಉತ್ಪಾದನೆಯಾಗ್ತಾ ಇದೆ. ಆದ್ರೆ ಈ ಮಾರುಕಟ್ಟೆಯಲ್ಲಿ ಒಂದೇ ಒಂದು ಕಸದ ತೊಟ್ಟಿ ಇಲ್ಲ. ಹೀಗಾಗಿ ಎಲ್ಲಂದ್ರಲ್ಲಿ ಕಸದ ರಾಶಿಗಳು ಬಿದ್ದಿದ್ದು ತರಕಾರಿ, ಹೂ, ಹಣ್ಣುಗಳು ಕುಳಿತು ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ, ಸರಿಯಾದ ನಿರ್ವಹಣೆಯೂ ಇಲ್ಲದೆ ಅಂತ್ರಸ್ನಳ್ಳಿ ಮಾರುಕಟ್ಟೆ ತಿಪ್ಪೆ ಗುಂಡಿಯಂತಾಗಿ ಬದಲಾಗ್ತಾ ಇದೆ. ಇದರಿಂದ ಇಲ್ಲಿನ ವ್ಯಾಪಾರಿಗಳು ತಮ್ಮ ಉತ್ಪನ್ನ ಮಾರಲು ಬರುವ ರೈತರು, ಖರೀದಿಗೆ ಬರುವ ಗ್ರಾಹಕರು ರೋಸಿ ಹೋಗಿದ್ದಾರೆ. ಇನ್ನಾದರೂ ಎಪಿಎಂಸಿ ಆಡಳಿತ ಸ್ವಚ್ಛತೆಗೆ ಸೂಕ್ತ ಕ್ರಮ ಕೈಗೊಂಡು ಮಾರುಕಟ್ಟೆಯಲ್ಲಿ ರೋಗ ಹರಡುವ ತಾಣ ಆಗುವುದನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.